ಯಾಕೆ ನಂಬಿಕೆ ಬರ್ತಿಲ್ವಾ? ಹಾಗಾದ್ರೆ ಶ್ರೀರಾಮ್ ಫೋನ್ ನಿನ್ನ ಹತ್ರ ಇತ್ತಲ್ಲ, ಅದೇನಾಯ್ತು ಅನ್ನೋದು ನಿನಗೆ ಗೊತ್ತಾ? ನಾನಾಗ್ಲೇ ಹೇಳಿದ್ನಲ್ಲ, ನಮ್ಮ ಅಣ್ಣ ನಿನ್ನ ನಿಮ್ಮ ಅಜ್ಜಿ ಊರಿಗೆ ಹೋಗುವಾಗ ಮಾಡ್ದ ಅಂತ. ಆ ಟೈಮಲ್ಲಿ ನಮ್ಮ ಅಣ್ಣ ನಿಮ್ಮನೆಗೆ ಹೋಗಿ ಆ ಫೋನ್ನ ಎತ್ಕೊಂಡು ಬಂದ. ಪೊಲೀಸವರು ಅವನ ಫೋನ್ನ ಟ್ರೇಸ್ ಮಾಡ್ಕೊಂಡು ಬಂದಾಗ ಪೊಲೀಸವ್ರ ಕೈಯಲ್ಲಿ ಸಿಕ್ಕಾಕೊಂಡಿದ್ದು ನಮ್ಮಣ್ಣ. ಅವತ್ತು ನಿನ್ ಬದಲು ನಮ್ಮಣ್ಣ ಅರೆಸ್ಟ್ ಆಗಿದ್ದ. ಏನೇ ಹೇಳ್ತಾ ಇದೀಯ ನೀನು? ಹೌದು, ನೀನವತ್ತು ಶ್ರೀರಾಮ್ನ ಭೇಟಿ ಮಾಡಕ್ ಹೋದಾಗ ಅಣ್ಣ ನಿನ್ ಹಿಂದೆನೆ ಬಂದ. ಶ್ರೀರಾಮ್ ನಿನ್ ಹತ್ರ ಅಸಭ್ಯವಾಗಿ ನಡ್ಕೊಂಡ ಅಂತ ನೀನ್ ಅವನ್ನ ತಳ್ಳಿ ಓಡ್ ಬಂದೆ. ಆದ್ರೆ ಆಮೇಲೆ ಏನಾಯ್ತು ಅಂತ ನಿನಗ್ ಗೊತ್ತಿಲ್ಲ, ನನಗ್ ಗೊತ್ತು. ನೀನ್ ತಳ್ದಾಗ ಅಲ್ಲಿದ್ದಿದ್ ಕಬ್ಬಣಕ್ಕೆ ಅವನ್ ತಲೆ ತಾಕಿ ಅಲ್ಲೇ ಅವನು ಸತ್ ಹೋದ. ಇವತ್ ಒಂದಿನ ಅದೇನ್ ಮಾತಾಡ್ತೀಯೋ ಮಾತಾಡ್ಲಿ ಅಂತ ನಾನು ಸುಮ್ನೆ ಇದ್ರೆ ನನ್ನನ್ನ ಕೊಲೆಗಾರ್ತಿ ಅಂತ ಹೇಳ್ತಾ ಇದ್ಯಾ? ಸುಮ್ನೆ ಇರಲ್ಲ ತುಳಸಿ, ಹೇಳ್ತಾ ಇದ್ದೀನಿ. ನಿಮ್ಮ ಅಣ್ಣ ನನ್ನ ಹಿಂಬಾಲಿಸ್ಕೊಂಡ್ ಬಂದಿರ್ಬೋದು, ಶ್ರೀರಾಮ್ ವಿಚಾರ ಗೊತ್ತಾಗಿರ್ಬೋದು, ಫೋನ್ನ ಎತ್ಕೊಂಡು ಹೋಗಿರ್ಬೋದು. ಆದ್ರೆ ಒಂದದ್ದು ಸತ್ಯ, ಶ್ರೀರಾಮ್ ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ ನಿಜ. ಅಷ್ಟಕ್ಕೆ ಏನೇನೋ ಕತೆ ಕಟ್ಟಿ ಮಾತಾಡಕ್ ಬರ್ಬೇಡ. ನಾನು ಸುಮ್ನೆ ಇರಲ್ಲ ಅಷ್ಟೇ. ಇಲ್ಲ ಅಂದ್ರೆ ಏನ್ ಮಾಡ್ತಿದ್ದಿ? ಅಣ್ಣ, ಇವಳೇನು ಹೇಳ್ತಿದ್ದಾಳೆ ಅಂತ ಗೊತ್ತಾ? ನನಗೆ ಗೊತ್ತೈತ್ ಜ್ಯೋತಿ, ಆದ್ರೆ ನಿನಗೇನು ಗೊತ್ತಿಲ್ಲ. ಅದನ್ನ ಗೊತ್ತು ಮಾಡಿಸ್ಬೇಕು ಅಂತಾನೆ ನಾವಿಬ್ರು ಇಲ್ಲಿಗೆ ಬಂದೀವಿ. ಏನಣ್ಣ ಹೇಳ್ತಾ ಇದ್ಯಾ? ಹೌದು ತಂಗೆವ, ತುಳಸಿ ಹೇಳ್ತಿರೋದು ಎಲ್ಲ ಖರೆ ಐತಿ. ಶ್ರೀರಾಮ ಬದುಕಿಲ್ಲ, ನಿನಗ ಗೊತ್ತಿರಲಾರ್ದಂಗ ಅವ ನಿನ್ನ ಕೈಯಾರನ ಸತ್ತಾನ. ಅಣ್ಣ, ನೀನು ಇವ್ರ ಪಾರ್ಟಿನೇ ಸೇರ್ಕೊಂಡ್ಬಿಟ್ಟ.
ಒಟ್ನಲ್ಲಿ ಎಲ್ರೂ ಸೇರ್ಕೊಂಡು ನನ್ನ ನರ್ಕದ ಮನೆಗ್ ತಳ್ಳಬೇಕು ಅಂತ ಹೇಳಿ ಕಂಕಣ ತೊಟ್ಟಿದ್ದೀರಾ ಅಲ್ವಾ? ಮಾತ್ ಕೊಟ್ಟು ಮಾತ್ ತಪ್ತಾ ಇದ್ಯಾ ಅಣ್ಣ. ಇದು ಮೋಸ ಮೋಸ ಮೋಸ. ಜ್ಯೋತಿ, ನೋಡ್ ಜ್ಯೋತಿ, ಇಷ್ಟು ದಿವಸ ನೀನು ಶಿವಣ್ಣನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಈಗ ನಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಳಕತ್ತಿ. ನನ್ನ ತಂಗಿ ಜೀವನ ಸರಿ ಹೋಗ್ಲಿ ಅನ್ನೋದೊಂದ ನನ್ನ ಉದ್ದೇಶ. ಇದರಿಂದ ಬೇರೆ ಯಾವ ಉದ್ದೇಶನೂ ಇಲ್ಲ. ತುಳಸಿ ಏನು ಹೇಳಕತ್ತಾಳ ಅದೆಲ್ಲ ಖರೆ ಐತಿ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೋ. ತುಳಸಿ, ಅವತ್ತೇನಾತು ಅಂತ ಹೇಳಿ ಏಕಿಗೆ ಬಿಡಿಸಿ ಹೇಳು. ಏಯ್, ಮಾತಾಡೋ. ರಾಮ್, ಶ್ರೀರಾಮ್, ಹೇ ಹೇ ರಾಮ್. ನೋಡುವ, ನನಗೆ ಈ ವಿಷಯ ಗೊತ್ತಿರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ನನಗೆ ಆ ವಿಚಾರ ಗೊತ್ತಾಗಕ್ಕ ಬಿಟ್ಟಿರಲಿಲ್ಲ. ವಿಚಾರ ಗೊತ್ತಾತಂದ್ರೆ ಎಲ್ಲಿನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಡ್ತೀನೋ ಅಂತ ಹೇಳಿ ಈ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ರು. ನನಗೂ ಸಂಧ್ಯಾ ಅವ್ರು ಹೇಳಿದ ಮೇಲೆ ಇದೆಲ್ಲ ಗೊತ್ತಾಗಿದ್ದು. ಇದನ್ನೆಲ್ಲ ಹೇಳಿ ನಿನ್ ಮನ್ಸನ್ನ ಯಾವತ್ತೋ ಬದಲಾಯಿಸ್ಬೋದಿತ್ತು. ನಾನು ಎಷ್ಟೋ ಸಲ ಹೇಳ್ದೆ, ಈ ವಿಷಯ ಎಲ್ಲ ನಿನಗೆ ಗೊತ್ತಾದ್ರೆ ನೀನ್ ಖಂಡಿತ ಅಣ್ಣನ ಒಪ್ಕೋತ್ಯಾ ಅಂತ, ನೀನ್ ಅಣ್ಣನ ಜೊತೆ ಬರ್ತೀಯಾ ಅಂತ. ಆದ್ರೆ ಅದಕ್ಕೆ ಅಣ್ಣ ಏನ್ ಹೇಳ್ದ ಗೊತ್ತಾ? ಅವಳು ನನ್ನ ಜೊತೆ ಬರೋದೇ ಆದ್ರೆ ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಒಪ್ಕೊಂಡು ಬರಬೇಕೇ ಹೊರತು ನಾನು ಅವಳಿಗೆ ಉಪಕಾರ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಬದಲಾಗಿ ಬರಬಾರ್ದು. ಈಗ ಹೇಳ್ತಂಗಿವ, ಶಿವಣ್ಣ ಮೋಸ್ಗಾರನ ಇಲ್ಲ ನಿನ್ ಜೀವನ ಹಾಳು ಮಾಡ್ಯಾನ?